ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮೊನ್ನೆ ಊರಿಗೆ ಹೋಗಿದ್ದೆಲ್ಲ. ಊರಿಗೆ ಬಂದಾಗ ನಮ್ಮಮ್ಮ ಊರಿಗೆ ಹೋಗಿದ್ದೀವಿ. ಊರಿಗೆ ಹೋಗ್ಬೇಕಾದ್ರೆ ಅವ್ರು ಬಾಯಿ ಪೂಜೆ ಇಟ್ಕೊಂಡಿದ್ರು. ಅವ್ರ ಹೊಲದಲ್ಲಿ ಬಾಯಿ ಪೂಜೆಗೆ ಹೋಗ್ಬೇಕಾದ್ರೆ ಕೆನಲ್ ಮೇಲೆ ಹೋಗ್ಬೇಕು ಫ್ರೆಂಡ್ಸ್. ಅಲ್ಲಿ ದೊಡ್ಡ ಕೆನಲ್ ಇದೆ. ಆಲಿಮಟ್ಟಿ ಡ್ಯಾಮ್ ಬರುತ್ತಲ್ಲ ಫ್ರೆಂಡ್ಸ್, ಅದೇ ಕೆನಲ್ ನೀರು ನಮ್ಮ ಹೊಲಕ್ಕೆ ಬರುತ್ತೆ. ಅದರ ಮೇಲೆ ಹೋಗ್ಬೇಕು ನೋಡಿ. ಆ ಕಡೆನೂ ತೆಗ್ಗಿದೆ, ಹೊಲಗಳಿದಾವೆ. ಈ ಕಡೆ ದೊಡ್ಡ ಕೆನಲ್ ಇದೆ. ಅದರ ನಡಬರ್ಕ ಸೆಂಟ್ರಲ್ಲೇಸಿ ಹೋಗ್ಬೇಕು. ಅವರು ಹೋಗ್ಬೇಕಾದ್ರೆ ಹೋಗೋದೊಂದು ಬರೋದೊಂದು ಎರಡೇ ಗಾಡಿ ಜಾಗ ಬಿಟ್ಟಿರ್ತಾರೆ ಮೇಲೆ. ತುಂಬ ಎತ್ತರ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ಹೋಗ್ಬೇಕಾದ್ರೆ ಭಯನೇ ಆಗುತ್ತೆ ನಮಗೆ. ಅವರು ಡೈಲಿ ಅಡ್ಡಾಡ್ತಾರಲ್ಲ, ಅವ್ರಿಗೆ ಅಭ್ಯಾಸ ಇರ್ತೈತಿ. ನಾವು ಚಿಕ್ಕವರಿದ್ದಾಗ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ. ಇವಾಗ ಹೋಗಿಲ್ಲಲ್ಲ, ನಮಗೆ ಭಯ ಅನ್ನಿಸ್ತಾ ಇತ್ತು. ಇವಾಗ ಹೋದಾದ್ಮೇಲೆ ಅಲ್ಲಿ ಹೋಗಿ ಪೂಜೆ ಮಾಡಕತ್ತೀವಿ ನೋಡಿ. ಮೋಟ್ರ್ ಪೂಜೆ ಮಾಡಕತ್ತೀವಿ. ಎಲ್ಲರೂ ಬಂದಿದ್ದಾರೆ. ಅವ್ರು ನಮ್ಮ ಚಿಕ್ಕಮ್ಮ, ನಮ್ಮ ವೈನಿ, ನಮ್ಮ ಅವ್ವರು, ನಮ್ಮ ಚಿಕ್ಕಮ್ಮರು ಇಬ್ಬರಿದ್ದಾರೆ. ನಮ್ಮ ವೈನಿ ಇದ್ದಾಳೆ. ನಾನು ಕೆಳಗೆ ಕಳಸ ಬೆಳಗ್ತಾಯಿದ್ದೀವಿ ನೋಡಿ. ನಮ್ಮ ದೊಡ್ಡವ ಬಂದಿದ್ದಾಳೆ. ಅವರೆಲ್ಲ ನಮ್ಮ ತಂಗಿ ಮಕ್ಕಳು, ನಮ್ಮ ವೈನಿ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಹುಡುಗರೆಲ್ಲ ಅವರೆಲ್ಲರೂ ಬಂದಿದ್ದರು. ಹಾಗಾಗಿ ಕಳಸ ಬೆಳಗ್ತಾಯಿದ್ವಿ. ಎಲ್ಲರೂ 5 ಮಂದಿ ಮುತ್ತೈದೆಯರು ಕಳಸ ಬೆಳಗ್ಬೇಕಂತೇಳಿ ಮೋಟ್ರಾಗ ಪೂಜೆ ಮಾಡಿ ಕಳಸ ಬೆಳಗಾಕತ್ತೀವಿ. ಕಳಸ ಬೆಳಗಿದ ಮೇಲೆ ಎಲ್ಲರೂ 5 ಮಂದಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟರು ಫ್ರೆಂಡ್ಸ್. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹುಡುಗರಿಗೆ ಮಾಡಂತ ಹೇಳಿದೆ, ಅವ್ರು ಚೆನ್ನಾಗಿ ಮಾಡಿದ್ದಿಲ್ಲ, ಹಂಗಾಗಿ ಅದನ್ನು ಆ್ಯಡ್ ಮಾಡಿಲ್ಲ ನಾನು ವಿಡಿಯೋದಾಗ. ಕಳಸ ನಿಂತ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದು ನಾನೇ. ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಬಾಯಿ ಪೂಜೆಗೆ ಹೋಗಿರೋದು ನಾವು. ಬಾಯಿ ನೀರು ತುಂಬ ಬಿದ್ದಿದೆ. ಆಳ ಜಾಸ್ತಿ ಒಳ್ಯಾಕತ್ತ ಇದೆ, ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ ನೋಡಿ. ಇವರೆಲ್ಲ ನಮ್ಮ ತಂಗಿ ಮಕ್ಕಳವರು. ನಮ್ಮ ಮಗು ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಮ್ಮ ಮಕ್ಕಳು ನಮ್ಮ ಮಗು ಇಲ್ಲ, ನಮ್ಮ ತಂಗಿ ಮಕ್ಕಳೆಲ್ಲ ಅವರು. ಎಲ್ಲರೂ ಪೂಜೆ ಮಾಡಿ ಎಲ್ಲರೂ ಕಳಸ ಬೆಳಗ್ತಾಯಿದ್ದೀವಿ ನಾವು. ನಮ್ಮ ಚಾನಲ್ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ದೊಡ್ಡವರು, ನಮ್ಮ ಅಪ್ಪನ ಅಣ್ಣನ ಎಂತಂದ್ರೆ ನಮ್ಮ ದೊಡ್ಡವ. ಇವ್ರ ಸೈಡಲ್ಲಿ ಅದಾರಲ್ಲ ಫ್ರೆಂಡ್ಸ್, ಇವರು ನಮ್ಮ ವೈನಿ, ನಮ್ಮ ಅಣ್ಣನ ಹೆಂಡ್ತಿ ವೈನಿ ಅಂತೀವಿ ನಾವು, ಅತ್ತಿಗೆ ಅನ್ನಲ್ಲ. ಈ ಕಡೆಯವರೆಲ್ಲ ಅತ್ತಿಗೆ ಅಂತಾರೆ, ನಾವು ವೈನಿ ಅಂತೀವಿ. ಇವರು ನಮ್ಮ ಅವ್ವರು ಇಲ್ಲಿ ಕೆಳಗಡೆ ಬಗ್ಗಿದ್ರಲ್ಲಿ ಇವಾಗ. ಇವ್ರ ಮೋಟ್ರ ನೋಡಿ ಫ್ರೆಂಡ್ಸ್. ಅದು ಎಲ್ಲರೂ ಪೂಜೆ ಆದಮೇಲೆ ಊಟಕ್ಕೆ ಕುಂತ್ಕೊಬರ್ರಿ ಅಂತ ಕರಿತಾಯಿದ್ರು. ಹಂಗಾಗಿ ನಾನು ಚೆನ್ನಾಗಿ ಬಾಯಿ ವಿಡಿಯೋ ಎಲ್ಲ ಮಾಡಿಕೊಂಡೆ. ತುಂಬ ಆಳ ಇದೆ ಒಳಗಡೆ ನೋಡಿ. ಇಲ್ಲೇನು ಪೂಜೆ ಮಾಡಿದ್ವಿ, ಎಲ್ಲೇನು ಪೂಜೆ ಮಾಡಿದ್ವಿ. ಅಂದರೆ ಸೀರೆ ಏರಿಸ್ಬೋದಾಗಿತ್ತು ಮೋಟ್ರಕ್ಕ. ಅವ್ರು ಒರೆಸ್ದಾಗ 3 ಸಲ ಆಗುತ್ತಂತೇಳಿ ಸೀರೆ ಏರಿಸಿಲ್ಲ ಫ್ರೆಂಡ್ಸ್. ಇದು ಅಂತೆ ಹೊಳೆ ಗಂಗಮ್ಮನ ಪೂಜೆ ಮಾಡಿದ್ದಾರೆ. ಗಂಗಮ್ಮ ಅಂತಾರೆ, ಹೊಳೆ ಗಂಗಮ್ಮ. ಹಂಗಾಗಿ ಅಲ್ಲಿ ಜಂಪರ್ ಪೀಸ ಇಟ್ಬಿಟ್ಟು ಪೂಜೆ ಮಾಡಿ, ಇಲ್ಲೊಂದು ಜಂಪರ್ ಪೀಸ ಹಾಕಿದ್ದಾರೆ. ತೆಂಗಿನಕಾಯಿ ಚರಿಗೆ ಇಟ್ಬಿಟ್ಟು ಕಳಸ ಇಟ್ಬಿಟ್ಟು ಎಡೆಗೆ ಎಲ್ಲ ಇಟ್ಟಿದ್ದಾರೆ. ಎಡೆಗೆ ಹೋಳ್ಗೆ ಮತ್ತು ಕೇಸರಿ ಬಾತು, ಉಪ್ಪಿಟ್ಟು, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್ ಊಟಕ್ಕೆ. ಎಲ್ಲ ನಾವು ವೈನಿ ನಾನು ಮಾಡಿದ್ದೆವು ಅಡುಗೆನ. ಮತ್ತು ಕೇಸರಿ ಬಾತು ಉಪ್ಪಿಟ್ಟು ನಮ್ಮ ಸಣ್ಣ ಮಾಡಿದ್ಲು. ಚಿಕ್ಕಮ್ಮ ಅಂತೀವಲ್ಲ ಅವ್ರಿಗೆ, ನಮ್ಮ ಸಣ್ಣ ಅಂತೀವಿ ನಾವು, ಚಿಕ್ಕಮ್ಮ ಅನ್ನಂಗಿಲ್ಲ. ನಮ್ಮ ಮನೆಗೆಲ್ಲರೂ ಚೆನ್ನಾಗಿದ್ದಾರೆ ಫ್ರೆಂಡ್ಸ್. ಅವರೆಲ್ಲರೂ ನಮ್ಮ ಅಪ್ಪ ಫ್ರೆಂಡು, ನಮ್ಮ ಕಾಕ, ನಮ್ಮ ಅಣ್ಣ, ಅವರು ನಮ್ಮ ಹೊಲದ ಮಗಳಿದ್ದಾರೆ. ಒಬ್ಬರು ಅಣ್ಣವ್ರು ಬಂದಿದ್ದಾರೆ. ಇದೇ ನೋಡಿ ನಮ್ಮ ಕಬ್ಬು. ಇದೇ ಹೊಲದಲ್ಲೇ ಬಾಯಿ ತೆಗಿಸ್ಬಿಟ್ಟು ಪೂಜೆ ಮಾಡಿ, ಬಾಯಿ ಪೂಜೆ ಮಾಡಿ. ಕಬ್ಬಿನೂ ಚಿಕ್ಕದಿದೆ, ಇನ್ನೂ ಎತ್ತರ ಬೆಳಿಬೇಕು. ಎಲ್ಲ ಊಟ ಆದಮೇಲೆ ನಾನೇ ವಿಡಿಯೋ ಮಾಡ್ತಾಯಿದ್ದೆ. ಎಲ್ಲ ಅವರೇ ಮಾಡ್ತಾಯಿದ್ರು ಊಟಕ್ಕೆ ಕೊಡೋದು. ಅದನ್ನು ಏನೂ ಮಾಡಿಲ್ಲ. ನಾನು ಹೊಲ ನೋಡೋಣ ಅಂತ ಹೋದೆ, ಹೊಲ ನೋಡೋಕ್ಕಂತ. ನಾವು ಮದುವೆಗಿಂದ ಹೊಲಕ್ಕೆ ಹೋಗಿದ್ದಿಲ್ಲ ಫ್ರೆಂಡ್ಸ್. ಇದೇ ಮದುವೆಗಳ 10 ವರ್ಷ ಆಯಿತು, ಹೊಲಕ್ಕೆ ಹೋಗಿದ್ದಿಲ್ಲ. ಈ ವರ್ಷ ಹೋಗಿರೋದು. ಅದು ಕೂಡಿ ಬಂದರೆ ಹೋಗ್ಬೇಕಂತಾರಲ್ಲ, ಹಂಗೆ ಫ್ರೆಂಡ್ಸ್. ಅದು ಈ ಸಲ ಕೂಡಿ ಬಂದಿತ್ತು. ನಾವು ಹೊಲಕ್ಕೆ ಹೋಗೋದು ಬಾಯಿ ಪೂಜೆ ಅವಾಗ ಇಟ್ಕೊಂಡಿದ್ರಲ್ಲ, ಹಂಗಾಗಿ ಹೊಲ ನೋಡೋಣ ಅಂತ ಹೋಗ್ತಾಯಿದ್ದೆ. ರೋಡ್ ಸೈಡಲ್ಲಿ ಬರೀ ಮಲ್ಲಿಗೆ ಹೂವಿನ ಗಿಡನ ಫ್ರೆಂಡ್ಸ್. ಇದು
ನೀವು ಈ ಗಿಡಕ್ಕೆ ಏನಂತೀರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಮಲ್ಲಿಗೆ ಹೂವು ಅಂತೀವಿ. ಈ ಕಲರ್ ಏನೋ ಹೇಳ್ತಾರೆ ಫ್ರೆಂಡ್ಸ್, ಅದು ನಮ್ಗೆ ಗೊತ್ತಿಲ್ಲ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗಿದ್ದಾನೆ ಮಲ್ಲಿಗೆ ಹೂವನ್ನ ದಂಡಿ ಕಟ್ತಿದ್ದೀವಿ, ಹಾರ ಕಟ್ತಿದ್ದೀವಿ ಸಣ್ಣವರಿದ್ದಾಗ. ಈಗೆಲ್ಲ ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹೂವು ಅನ್ನ ಕಾಣ್ತಾರೆ, ಕನಕಾಂಬ್ರಿ ಹೂವು. ಹಾಗೆ ಇಲ್ಲಿ ಚಿಕ್ಕ ಕೆನಲ್ ಇದೆಯಲ್ಲ ಫ್ರೆಂಡ್ಸ್, ನಮ್ಮ ಹೊಲ್ದ ಹತ್ರ ಕೆನಲ್ ನೀರು ಬರ್ತಾಯಿದೆ ನೋಡಿ. ಕೌಲಿ ಅಂತಾರೆ ಆ ಕಡೆ, ಚಿಕ್ಕ ಕೌಲಿ ಅಂತಾರೆ, ಕೆನಲು ಅಂತಾರೆ ಸಣ್ಣದು. ಅದು ಫಸ್ಟಿಗೆ ತೋರಿಸಿದ್ದು ದೊಡ್ಡ ಕೆನಲು, ಅದೇ ಕೆನಲ್ ನೀರು ಇಲ್ಲಿ ಕೌಲಿಗೆ ಬರ್ತೈತಿ. ಕೌಲಿ ನೀರನ್ನು ನೋಡ್ಕೊತ ನಿಂತ್ಕೊಂಡಿದ್ದೆ ಫ್ರೆಂಡ್ಸ್. ಎಲ್ಲ ಹುಡುಗರು ಕರ್ಕೊಂಡು ಹೋಗ್ಯಾರ. ನಾನು ಹುಡುಗರು ಇಲ್ಲಾಂದ್ರೆ ಹುಡುಗರು ಪ್ರೀತಿನೇ ಬೇರೆ ಅಂತಾರಲ್ಲ ಫ್ರೆಂಡ್ಸ್, ಹಂಗೆ ಮಕ್ಕಳಿಲ್ಲದವರಿಗೆ ಕಷ್ಟ ಗೊತ್ತಿರ್ತದೆ ಮಕ್ಕಳದ್ದು. ಹಂಗಾಗಿ ನಾವು ಯಾರಿಗೆ ಬೇವ ಮಾಡೋಂಗಿಲ್ಲ, ಎಲ್ಲರನ್ನ ಒಂದೇ ಥರ ನೋಡ್ತೀವಿ ನೋಡಿ. ಆಟ ಆಡ್ಕೊಂತ ನಿಂತ್ಕೊಂಡಿದ್ದೀವಿ ಅಲ್ಲಿ ಎಲ್ಲರೂ ಸೇರಿ. ಅವ್ರು ಇನ್ನೂ ಬಂದಿದ್ದಿಲ್ಲ, ನಮ್ಮ ಅಪ್ಪರೆಲ್ಲರೂ ಊಟ ಮಾಡ್ಕೊತ, ನಮ್ಮ ಅಪ್ಪ ನಮ್ಮ ಅಮ್ಮರೆಲ್ಲರೂ ಅಲ್ಲೇ ಇದ್ರು, ಊಟ ಕೊಡ್ತಾಯಿದ್ರು. ನಾನೇ ಹುಡುಗರು ಕರ್ಕೊಂಡು ಬಂದೆ. ಹಾಗಾಗಿ ನೋಡ್ಕೊತ ಇದೇ ನಮ್ಮ ಟ್ಯಾಕ್ಟ್ರಿ. ನಮ್ಮ ಅಣ್ಣಾರು ಓಡಿಸ್ತಾರೆ, ಎಲ್ಲರೂ ಓಡಿಸ್ತಾರೆ ನಮ್ಮ ಮನೆಯಲ್ಲಿ. ನಮ್ಮ ಅಪ್ಪಾರು ಬಿಟ್ಟು ನಮ್ಮ ತಮ್ಮ ನಮ್ಮಣ್ಣ ಓಡಿಸ್ತಾರೆ. ಹೊಲ್ದ ಹತ್ರನೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನೋಡೋಕ್ಕೆ. ಹಂಗಾಗಿ ನಮ್ಮ ಚಿಕ್ಕಮ್ಮರೆಲ್ಲ ಎಲ್ಲರೆಲ್ಲ ನೋಡ್ಕೊಂಡು ರೌಂಡ್ ಹಾಕ್ಕೊಂಬಂದೆ. ಇವು ನಮ್ಮ ಚಿಕ್ಕಮ್ಮರೆಲ್ಲನೂ ಶೇಂಗಾ ಕಿತ್ಕೊತೈತಿ ನೋಡಿ. ಅವ ನಮ್ಮ ಅಣ್ಣನ ಮಗ ಕಿತ್ಕೊಳ್ಳಂದೆ ಅಂತ ಕಿತ್ಕೊಂಬಂದಾನ್ರಿ ಫ್ರೆಂಡ್ಸ್. ಅದು ಇನ್ನೂ ಬಲ್ತಿದ್ದಿಲ್ಲ ಶೇಂಗಾ, ಹಂಗಾಗಿ ಇನ್ನೂ ಎಳೆ ಇತ್ತು. ದೊಡ್ಡ ಕಿತ್ಕೊಂಡು ತಿಂದ್ವಿ. ಶೇಂಗಾದೆಲ್ಲ ಕಿತ್ಕೊಳ್ಳೋದ ಒಂಥರ ಖುಷಿ. ಹಾಗಾಗಿ ಕಿತ್ಕೊಂಡು ಇಬ್ಬರು ಕೂಡಿ ತಿಂದ್ವಿ. ಹಂಗೆ ಹೋದ್ ಬೇರೆದವ್ರೆಲ್ಲ ಕಿತ್ಕೊಂಡು ಬಾ ಎತ್ತಿ ಅಂತ ಬೇಡಲ್ಲ ಹೊಡಿತಾರಂತೆ, ಕರ್ಕೊಂಬಂದೆ ನಾನು. ಎತ್ತಿ ಅಂತಾರೆ ಅವ್ರು ನನಗೆ. ಇದು ನಮ್ಮ ಚಿಕ್ಕಮ್ಮರ್ದು. ಇವ್ರು ದೊಡ್ಡವರು, ಅದು ಶೇಂಗಾದೆಲ್ಲ ಇನ್ನೊಬ್ಬರು ಸಣ್ಣ ಕಕ್ಕ, ಇವ್ರು ದೊಡ್ಡ ಕಕ್ಕ. ಹಂಗಾಗಿ ಚೆನ್ನಾಗಿ ವಿಡಿಯೋ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಅಮ್ಮವ್ರ ಊರಿಗೆ ಹೋಗಿ ಫುಲ್ಲು ಎಂಜಾಯ್ ಮಾಡ್ಕೊಂಬಂದು ಫ್ರೆಂಡ್ಸ್. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.